ನಿರೀಕ್ಷಿತ ವಾತಾವರಣ ಹೇಗಿದೆ ಅಂತ? ಅದು ನನಗೆ ಗೊತ್ತಿಲ್ಲ. ವಾತಾವರಣ ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಸ್ವಲ್ಪ ಮಟ್ಟಿಗೆ ಇದು ಇಡೀ ಕರ್ನಾಟಕದೊಳಗೆ ಸ್ವಲ್ಪ ಮಟ್ಟಿಗೆ ಓಟು ಒಡೆದು ಹೋಗುತ್ತೆ. ಆದ್ರೆ ಬಿಜೆಪಿಯನ್ನು ತೀರಾ ಏನು ಸೋತು ಹೋಗೋದಿಲ್ಲ. ನಾನು ತಿಳಿದ ಮಟ್ಟಿಗೆ ಬಿಜೆಪಿ ಕೊನೆ ಪಕ್ಷ ಮೋರ್ ದೆನ್ ಆಫ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ಲ, ಕರ್ನಾಟಕದಲ್ಲಿ ಏನ್ ಕಾರಣಕ್ಕೆ ಗೊಂದಲ? ಏನ್ ಕಾರಣಕ್ಕೆ ಗೊಂದಲ ಕರ್ನಾಟಕದಲ್ಲಿ? ಎಲ್ಲ ನೋಡಿ, ಇದು ನಮ್ಮ ಮೊದಲು ಇದು ಬಿಜೆಪಿ ಏನಿತ್ತಲ್ಲ ಇದ್ರೊಳಗೆಲ್ಲ ಎಫೆಕ್ಟಿವ್ ಆಗಿರ್ಲಿಲ್ಲ ಆ ಗವರ್ಮೆಂಟ್. ಅಧಿಕಾರಿಗಳು ಬಹಳ ಇದೇ ಮಾಡ್ತಾ ಇದ್ರು. ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋಕೆ ಅವ್ರಿಗೆ ಎಲ್ಲ ಬಹಳ ಸಾಫ್ಟ್ ಆಗಿದ್ರು. ಅದು ನಾನು ತಿಳಿದ ಮಟ್ಟಿಗೆ ಇದಕ್ಕೆಲ್ಲ. ಆದ್ರೆ ಈಗಿರೋ ಕಾಂಗ್ರೆಸ್ನವ್ರು ಇದ್ದಾರಲ್ಲ, ಅವ್ರು ಬಹಳ ಜೋರಾಗಿದ್ದಾರೆ ಅಧಿಕಾರಿಗಳ ಮೇಲೆ, ಬಹಳ ಜೋರಾಗಿದ್ದಾರೆ. ಆದ್ರೆ ಅವರು ಹೋಗ್ತಾ ಇರೋ ದಾರಿ ಸರಿಯಾಗಿಲ್ಲ. ಇದ್ರೊಳಗೆಲ್ಲ ಎಲ್ಲಾರ್ಗು ನೀವು ಫ್ರೀಯಾಗಿ ಕೊಡ್ತೀನಿ, ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಕೊಡ್ತೀನಿ, ಇವೆಲ್ಲರೂ ಪಾಪ್ಯುಲರ್ ಆಗಿರ್ಬಹುದೇ ಹೊರತು ಎಕಾನಮಿ ಕಂಪ್ಲೀಟ್ ಆಗಿ ಇವ್ರಿಗೆ ಏನು ಹತ್ರ ಇಲ್ಲ ದುಡ್ಡೆಲ್ಲ ಇಲ್ಲ ಇವ್ರಿಗೆ. ಇವಾಗ ಅದಕ್ಕೆ ಏನ್ ಮಾಡ್ತಾರೆ, ಸೆಂಟ್ರಲ್ ಬೇರೆ ಬೈತಾ ಇದ್ದಾರೆ ಅಷ್ಟೇ, ನಮಗೆ ಕೊಡ್ತಾ ಇಲ್ಲ ಅಂತ. ಕೊಟ್ಟದ್ದನ್ನೆಲ್ಲ ಇವ್ರು ಖರ್ಚು ಮಾಡ್ಕೊಂಡಿರ್ತಾರೆ. ಅವರು ಫೈನಾನ್ಸ್ ಮಿನಿಸ್ಟರ್ ಇದು ಮಾಡಿದ್ರೆ ಅವ್ರು ಕೊಡ್ತಾ ಇಲ್ಲ ಅಂತ ಅವ್ರನ್ನ ಬೈತಾರೆ. ಇದ್ರೊಳಗೆಲ್ಲ ಇವ್ರ ಭಾಷೆ ಇದೆಯಲ್ಲ, ಅದು ಅನ್ಡಿಗ್ನಿಫೈಡ್ ಲ್ಯಾಂಗ್ವೇಜ್. ಇವರು ಏನು ಮಾತಾಡ್ಬೇಕಾದ್ರೂ ಒಂದು ಡಿಗ್ನಿಟಿ ಬೇಡವೆ ಮಾತಾಡ್ಬೇಕಾದ್ರೆ. ನಾವು ಯಾರ ಬಗ್ಗೆ ಯಾರನ್ನು ಟೀಕೆ ಮಾಡ್ತೀವೋ ಅವರನ್ನು ನಾವು ಗೌರವದಿಂದ ಕೊಟ್ಟು ಮಾತಾಡ್ಬೇಕು. ಆ ಕಲ್ಚರ್ ಇಲ್ಲ ಇವ್ರಿಗೆ. ಬಿಜೆಪಿ ಅವ್ರಿಗೆ ಆ ಕಲ್ಚರ್ ಇತ್ತು, ಬಿಜೆಪಿ ಗೌರ್ಮೆಂಟ್ ಇದ್ದಾಗ್ಲೂ ಇತ್ತು, ಈಗಲೂ ಇದೆ. ಇದ್ರೊಳಗೆ ಅಕಸ್ಮಾತ್ ಬಿಜೆಪಿಯವರು ಒಂದ್ ಸ್ವಲ್ಪ ಒರಟಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವರು ಅಂತ ಅನ್ಸುತ್ತೆ. ಹಾಗೆ ಮಾಡಬಾರ್ದು. ಅವ್ರೇನಾರು ಮಾಡ್ಕೊಳ್ಳಿ, ನಾವು ನಮ್ಮ ಡಿಗ್ನಿಟಿ ಕಡಿಮೆ ಮಾಡ್ಕೋಬಾರ್ದು. ಇದು ನೋಡಿ, ಒಂದು ಎಲೆಕ್ಷನ್ ಬಗ್ಗೆ ನನಗೆ ಪೂರ್ತಿಗೆ ಇದಿಲ್ಲ. ನನಗೆ ಗೊತ್ತಿರೋದೆಲ್ಲ ಬರೀ ಒಂದಿಷ್ಟು ನ್ಯೂಸ್ ಪೇಪರ್ ಓದೋದು ಅಷ್ಟೇನೆ. ರಾಜಕೀಯದಲ್ಲಿ ಇರೋರ್ಗೂ ಕೂಡ ಪೂರ್ತಿಯಾಗಿ ಎಷ್ಟು ಇದು ಆಗಲ್ಲ. ಕೆಲವು ಇದ್ರೊಳಗೆ ನಮಗೆ ಗ್ಯಾರಂಟಿ ಆಗುತ್ತೆ, ಇನ್ನು ಕೆಲವರು ಇದ್ರಲ್ಲಿ ಆಗಲ್ಲ. ಉದಾಹರಣೆಗೆ ನಾನು ಈಗೊಂದು 2 ತಿಂಗಳು 3 ತಿಂಗಳ ಹಿಂದೆ ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಉತ್ತರ ಭಾರತಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿಯ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಹೇಗಿರ್ಬೇಕು ಅಂದ್ರೆ ಅಂತ ಚೀಫ್ ಮಿನಿಸ್ಟರ್ ಇದುವರೆಗೆ ನಮ್ಮ ಇದ್ರೊಳಗೆ ಯಾರೂ ಇಲ್ಲ. ಅವ್ರಿಗೆ ಎಲ್ಲರೂ ಗೊತ್ತಿದೆ, ಎಷ್ಟು ಬಿಗಿಯಾಗೂ ಗೊತ್ತಿದೆ. ಏನ್ ಪ್ರಶ್ನೆಗಳನ್ನು ಕೇಳಿದ್ರು, ನಾನೆಷ್ಟೋ ಕೆಲವು ಪ್ರಶ್ನೆಗಳನ್ನು ಕೇಳಿದೆ, ಅವ್ರಿಗೆ ತಕ್ಷಣ ಆನ್ಸರ್ ಹೇಳ್ತಾರೆ. ಅವ್ರಿಗೆ ಇದ್ರೊಳಗೆಲ್ಲ ಅಷ್ಟು ಪವರ್ಫುಲ್ ಚೀಫ್ ಮಿನಿಸ್ಟರ್ ಇದುವರೆಗೆ ಏನೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.